ಇನ್ನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿಯನ್ನು ತೆರವು ಕಾರ್ಯಾಚರಣೆಯನ್ನು ಭಾಳ ಜೋರಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಇವತ್ತು ಫುಟ್ಪಾತ್ ತೆರವು ಮಾಡೋದಕ್ಕೆ ಹೋದಂತಹ ಅಧಿಕಾರಿಗಳ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ. ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿಯಲ್ಲಿ ಕೇಂದ್ರ ನಗರ ಪಾಲಿಕೆ ಇಂಜಿನಿಯರ್ ಮಾಧವರಾವ್ ಹಾಗೂ ಸಿಬ್ಬಂದಿಯನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ. ಮಹಿಳಾ ಅಧಿಕಾರಿ ಮೇಲೂ ಕೂಡ ಹಲ್ಲೆ ಮಾಡಿದ್ದಲ್ಲದೆ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ರಾಕ್ಷಸರ ರೀತಿಯಲ್ಲಿ ವರ್ತಿಸಿದ್ದಾರೆ. ಪ್ಲಾಸ್ಟಿಕ್ ಚೇರ್, ಹೆಲ್ಮೆಟ್, ಡಸ್ಟ್ಬಿನ್, ಬಕೆಟ್ಗಳನ್ನು ತಗೊಂಡು ಪುಂಡರು ಅಧಿಕಾರಿಗಳನ್ನು ಥಳಿಸಿ ಕ್ರೌರ್ಯ ಮೆರೆದಿದ್ದಾರೆ. ಜೆಸಿಬಿ ಚಾಲಕರಿಗೂ ಕೂಡ ಥಳಿಸಿ ಹಿಂಸೆ ಕೊಟ್ಟಿದ್ದಾರೆ. ಫುಟ್ಪಾತ್ ತೆರವು ವೇಳೆ ಹಲ್ಲೆಗೊಳಗಾದಂತಹ ಅಧಿಕಾರಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಂತರ ಚಿಕಿತ್ಸೆ ನೀಡಲಾಯಿತು. ಈ ಪುಂಡರ ದಂಡಿಗೆ ನಾಯಕನಾಗಿದ್ದಾತ ಬಸವರಾಜ್ ಅಂತ ಹೇಳಿ ಆತ ಈಗಾಗಲೇ ತಲೆಮರೆಸಿಕೊಂಡಿದ್ದಾನೆ. ಫುಟ್ಪಾತ್ ತೆರವು ವೇಳೆ ಹಲ್ಲೆಗೊಳಗಾದಂತಹ ಅಧಿಕಾರಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಈ ವೇಳೆ ಪೆಪ್ಪರ್ ಸ್ಪ್ರೇ ಮಾಡಿದಂತಹ ಹಿನ್ನೆಲೆಯಲ್ಲಿ ಗೌತಮ್ ಮತ್ತು ರಕ್ಷಿತಾ ಅವರ ಕಣ್ಣಿಗೆ ಖಾರ ಬಿದ್ದು ಹಾನಿಯಾಗಿದೆ. ಸದ್ಯ ಬೌರಿಂಗ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳಾದ ಮಾಧವರಾವ್, ರಕ್ಷಿತಾ, ಗೌತಮ್ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ಏನಿಲ್ಲ, ಅದು ಫುಟ್ಪಾತ್ ಕಾರ್ಯಾಚರಣೆ ಮಾಡೋ ಟೈಮ್ನಾಗ ಏಕಾಏಕಿ ಜನ ಬಂದುಬಿಟ್ಟು ನಮಗೆ ಹೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೊಡೆದ್ರು. ಅದಕ್ಕೆ ಇಲ್ಲಿ ಏನು ಮಾಡಿ ಅವ್ರೇನು ಅಲ್ಲಿ ಲೋಕಲ್ ಅವರು ಫುಟ್ಪಾತ್ ಅವರಲ್ವ ಅವ್ರು ಯಾರಾದ್ರೆ ನಮ್ಗೆ ಗೊತ್ತಿಲ್ಲ. ಅವರು ಎಲ್ಲಿಂದ ಬಂದ್ರು ಅದನ್ನು ಗೊತ್ತಿಲ್ಲ. ಅವರು ಅಲ್ಲೇ ಬಂದರು, ಬಂಧುಗಳ ತಿರ್ಗಾ ನಿಲ್ಸಿದೆ. ಆಮೇಲೆ ಸ್ಪ್ರೈ ಹೊಡೆದ್ರು ಹೋಗ್ಬಿಟ್ರು ಅಷ್ಟೇ. ಬಂದ್ರು, ಸ್ಪ್ರೈ ಹೊಡೆದ್ರು ಅಷ್ಟೇ, ಹೋದ್ರು. ಅಲ್ಲಿ AWಗೆ ಹೊಡೆದ್ರು ಅಂತ ನಮ್ಗೆ ಕಂಡಿಲ್ಲ. ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಕೆಲವು ಬೀದಿ ಬದಿ ವ್ಯಾಪಾರಿಗಳು, ಆದರೆ ವ್ಯಾಪಾರಿಗಳನ್ನು ಇಲ್ಲಿ ಎತ್ತಿ ಕಟ್ಟಿ ಹಲ್ಲೆ ಮಾಡಿಸಿದ್ದು ಶಿವಾಜಿನಗರದ ಒಬ್ಬ ಲೋಕಲ್ ಪುಡಾರಿ ಬಸವರಾಜ್. ಈತ ಹೇಳ್ಕೊಳ್ಳೋದಕ್ಕೆ ತನ್ನ ಹೆಗಲ ಮೇಲೆ ಕನ್ನಡದ ಶಾಲನ್ನು ಹಾಕೊಂಡು ಓಡಾಡ್ತಾ ಇರ್ತಾನೆ. ಕರ್ನಾಟಕ ಸೇನೆ ಅಂತೇಳಿ ತನ್ನ ಕನ್ನಡ ಸಂಘಟನೆಯನ್ನು ಕಟ್ಕೊಂಡಿದ್ದಾನಂತೆ. ಬಸವರಾಜ್ ಪಡುಕೋಟೆ ಅಂತೇಳಿ ಈತನ ಹೆಸರು. ಈ ವ್ಯಕ್ತಿ ಇಲ್ಲಿ ಹಲ್ಲೆ ನಡೆಸಿರುವಾತ. ಈತನಿಗೆ ಈ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಯಾವ ಲಾಭ ಇದೆ ಅನ್ನುವಂಥದ್ದು ಮುಂದೆ ಗೊತ್ತಾಗುವಂಥದ್ದಿದೆ, ಅದು ತೆರೆದುಕೊಳ್ಬಹುದು. ಸ್ಥಳೀಯವಾಗಿ ಶಿವಾಜಿನಗರದ ರಾಜಕಾರಣಿಯಾಗಿರುವಂತಹ ಬಸವರಾಜ್ ಬೀದಿ ವ್ಯಾಪಾರಿಗಳಿಂದ ರೋಲ್ ಕಾಲ್ ಪಡೆಯುವಂತಹ ಗಿರಾಕಿ ಅಂತೂ ಕೂಡ ಕೇಳಲಾಗ್ತಾ ಇದೆ. ಆದರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಗಲಾಟೆ ಮಾಡಿದ್ದ, ಅಧಿಕಾರಿಗಳು ವಾಪಸ್ ಹೋಗದಿದ್ದರೆ ಒದ್ದು ಓಡಿಸ್ತೀವಿ ಅಂತೆಲ್ಲ ಆತ ಹೆದರಿಸ್ತಾನೆ. ಆದರೆ GB ಅಧಿಕಾರಿಗಳು ಕ್ಯಾರಿಯರ್ ನದಿ ಒತ್ತುವರಿ ತೆರವಿಗೆ ಮುಂದಾದಾಗ ಬಸವರಾಜ್ ಮತ್ತು ಆತನ ಚೇಲಾಗಳು ಅಧಿಕಾರಿಗಳನ್ನು ಅಟ್ಟಾಡಿಸಿ ಥಳಿಸಿರುವಂತಹ ಘಟನೆ ನಡೆದಿದೆ. ಹಲ್ಲೆ ನಡೆಸಿರುವಂತಹ ಈ ಬಸವರಾಜ ನಂತರ ತಲೆಮರೆಸಿಕೊಂಡಿದ್ದಾನೆ. ಆದರೆ ಪೊಲೀಸರು ಹಲ್ಲೆ ಮಾಡಿದವರ ಪೈಕಿ 10 ಜನರನ್ನು ಈಗಾಗಲೇ ಹೆಡೆಬುರಿ ಕಟ್ಟಿದ್ದಾರೆ. ಈಗ ಆಲ್ರೆಡಿ 10 ಜನವನ್ನ ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ರು 10 ಜನಗಳನ್ನ ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ ಅವರೆಲ್ಲರ ಮೇಲೆ 307 ಸೆಕ್ಷನ್ನನ್ನೇ ಹಾಕಬೇಕು ಅಂತಲೂ ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಹಲ್ಲೆ ಮಾಡಿದ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು 10 ಜನನೂ ಅರೆಸ್ಟ್ ಮಾಡಿದ್ವಿ. ಈಗ ಆ ಸಮಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ವಿಡಿಯೋಸು ಎಲ್ಲ ಫುಟೇಜಸ್ ಇದ್ದಾವೆ, ಅದರಲ್ಲಿ ಐಡೆಂಟಿಫೈ ಮಾಡಿದ್ವಿ. ಒಂದೊಬ್ಬರು ಮೇನ್ ಪರ್ಸನ್ ಯಾರಿದ್ದಾರೋ ಕ್ರಿಯೇಟ್ ಮಾಡಿದ್ದು ಅವ್ರನ್ನೂ ಅರೆಸ್ಟ್ ಮಾಡ್ತೇವೆ. ಆ್ಯಂಡ್ ಇದರಲ್ಲಿ ಇನ್ನು ಈ ಉದ್ದೇಶ ಏನಿತ್ತು, ಓನ್ಲಿ ಎವಿಕ್ಷನ್ ಅಗೇನೆಸ್ಟ್ ಆಗಿ. ಯಾಕೆಂದರೆ ಶಾಪ್ನಲ್ಲಿ ಇಲ್ಲಿ ಶಾಪ್ ಓನರ್ಸ್ ಜೊತೆಯಲ್ಲಿ ಬೇರೆ ಔಟ್ಸೈಡರ್ ಬಂದು ಗಲಾಟೆ ಮಾಡಿದ ಉದ್ದೇಶನ ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಗಲಾಟೆಗಳು ಆದಮೇಲೆ ಅಧಿಕಾರಿಗಳೇನು ಕೈಕಟ್ಟಿ ಕೂರಲಿಲ್ಲ. ಎಲ್ಲಿ JBA ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಅದೇ ಜಾಗದಲ್ಲಿ ಒತ್ತುವರಿ ತೆರವು ಕೆಲಸವನ್ನು ಮುಂದುವರಿಸಿದ್ದಾರೆ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಂತಹ ಸ್ಥಳದಲ್ಲಿ ಮತ್ತೆ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಹೆಚ್ಚುವರಿಯಾಗಿ ಪೊಲೀಸರನ್ನು ಕರೆಸಿಕೊಳ್ಳಲಾಯಿತು. GB ಅಧಿಕಾರಿಗಳನ್ನು ಕೂಡ ಕರೆಸಿಕೊಂಡು ಆ ಭದ್ರತೆಯ ನಡುವೆಯೇ ತೆರವು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಂದುವರಿಸಲಾಗಿದೆ. JCBಗಳ ಮೂಲಕ ರಸ್ತೆ ಬದಿಯಲ್ಲಿದ್ದಂತಹ ಅಂಗಡಿಗಳ ಶೀಟ್ ಹಾಗೂ ಶೆಲ್ಟರ್ಗಳನ್ನು ಕಿತ್ತು ಹಾಕಲಾಗಿದೆ. ನಾಳೆಯೂ ಫುಟ್ಪಾತ್ ತೆರವು ಕೆಲಸ ನಡೆಯುತ್ತಿದೆ. ಇನ್ನು ಸಂಪುಟ ವಿಸ್ತರಣೆ ನಾಳೆನೇ ಆಗಿಬಿಡುತ್ತೆ ಅನ್ನುವಂತಹ ನಿರೀಕ್ಷೆಗಳೇನೋ ಇದ್ವು. ಆದರೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ ಹೋರಾಟಗಳನ್ನು ನೋಡ್ತಾ ಇದ್ದರೆ ನಾಳೆ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನ ಈಗ ಜಾಸ್ತಿ ಆಗ್ತಾ ಇದೆ. ಸಂಪುಟ ವಿಸ್ತರಣೆಗಾಗಿ ಹೊಸ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್ ಇವರುಗಳು ಜೊತೆಯಾಗಿ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗಿದ್ರು. ರಾಹುಲ್ ಗಾಂಧಿ ಸೇರಿದಂತೆ
ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದು ಇವರ ಉದ್ದೇಶ ಆಗಿತ್ತು. ಅಷ್ಟೇ ಅಲ್ಲದೆ ಹೊಸಬರು ಮತ್ತು ಯುವಕರ ಪಟ್ಟಿಯನ್ನು ಕೂಡ ಇದಕ್ಕಾಗಿ ರೆಡಿ ಮಾಡಿಕೊಂಡೇ ಹೋಗಿತ್ತು. ದೆಹಲಿಗೆ ಹೋದಂತಹ ನಾಯಕರುಗಳ ಪೈಕಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರ್ನಾಟಕ ಭವನಕ್ಕೆ ಹೋದರು. ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಜಾಗಕ್ಕೆ ಹೋಗಿದ್ರು. ಪ್ರಧಾನಿ ಮೋದಿಯವರ ಮನೆ ಮುಂದೆ ನಡೆಸ್ತಾ ಇದ್ದಂತಹ ಧರಣಿಗೂ ಕೂಡ ಅವರು ಸಾಥ್ ಕೊಟ್ಟಿದ್ದಾರೆ. ಕೊನೆಗೆ ಪ್ರತಿಭಟನೆ ಧರಣಿ ಜಾಗಕ್ಕೆ ಬಂದಂತಹ ಪೊಲೀಸರು, ಭದ್ರತಾ ಪಡೆಗಳು ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇದಾದ ಮೇಲೆ ಪ್ರಧಾನಿ ಮನೆ ಜಾಗದಿಂದ 10 ಕಿಲೋಮೀಟರ್ ದೂರದಲ್ಲಿ ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ತಡರಾತ್ರಿ ಸಂಪುಟ ಪಟ್ಟಿಗೆ ರಾಹುಲ್ ಗಾಂಧಿ ಏನಾದರೂ ಒಪ್ಪಿಗೆ ಕೊಟ್ಟರೆ ನಾಳೆಯೇ ಶಾಸಕರ ಪ್ರಮಾಣ ವಚನ, ಮಂತ್ರಿಗಳಾಗಿ ಪ್ರಮಾಣ ವಚನ ಆಗಬಹುದು. ಇಲ್ಲಾಂದರೆ ನಾಡಿದ್ದು ಗುರುವಾರ ಪ್ರಮಾಣ ವಚನ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲ್ ಜೊತೆಗೆ ಮೊದಲ ಸುತ್ತಿನ ಸಭೆಯ ಬಳಿಕ ಖರ್ಗೆಯವರ ಬಳಿಯಲ್ಲಿ ಸಂಪುಟ ಪಟ್ಟಿಗೆ ಮುದ್ರೆ ಹಾಕಿಸ್ತಾರೆ. ಅದಾದ ಮೇಲೆ ರಾಹುಲ್ ಗಾಂಧಿಯವರ ಜೊತೆಗೆ ಪಟ್ಟಿಯನ್ನು ಫೈನಲ್ ಮಾಡಿಕೊಳ್ಳುವಂಥದ್ದು ಈಗ ಸದ್ಯಕ್ಕಿರುವಂಥ ಅಜೆಂಡಾ. ಇದು ರಾತ್ರಿ ತಪ್ಪಿದರೆ ನಾಳೆ ಬೆಳಗ್ಗೆ ಹೈಕಮಾಂಡ್ ಮುಂದೆ ಈ ಒಂದು ಸಚಿವರ ಪಟ್ಟಿಗೆ ಒಪ್ಪಿಗೆಯನ್ನು ಪಡ್ಕೊಂಡು ಬಂದು ಅದಾದ ನಂತರ ರಾಜ್ಯಪಾಲರಿಂದ ಪ್ರಮಾಣ ವಚನ ಬೋಧಿಸುವಂತಹ ಕಾರ್ಯಕ್ರಮ ನಡೆಯಲಿದೆ. ಲೋಕಭವನದಲ್ಲಿ ಈಗಾಗಲೇ ಸಿಎಂ ಕಚೇರಿ ಸಂಪರ್ಕದಲ್ಲಿದ್ದು ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಬೀಡುಬಿಟ್ಟಿರುವಂತಹ 20ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಮಲ್ಲಿಕಾರ್ಜುನ ಖರ್ಗೆಯವರ ಹುಟ್ಟುಹಬ್ಬದ ನೆಪದಲ್ಲಿ ಅವರನ್ನು ಭೇಟಿಯಾಗಿ ಮಂತ್ರಿ ಸ್ಥಾನಕ್ಕೆ ತಮ್ಮದೇ ಆದಂಥ ಅಹವಾಲುಗಳನ್ನು ನಾನಾ ರೀತಿಯಲ್ಲಿ ಸಲ್ಲಿಸ್ತಾ ಇದ್ದಾರೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕೊಪ್ಪಳದಲ್ಲಿ ಬಲ್ದೋಟ ಕಾರ್ಖಾನೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಇವತ್ತು ಕಾರ್ಖಾನೆ ಮುಂಭಾಗದಲ್ಲಿ ಭಾರಿ ಪ್ರತಿಭಟನೆಯನ್ನು ನಡೆಸಿದರು. ಬಲ್ದೋಟ ಕಂಪನಿಯವರು ವಶಪಡಿಸಿಕೊಂಡಿರುವಂತಹ ಕೆರೆ ಜಾಗಕ್ಕೆ ನುಗ್ಗಿದ್ರು. ಕಾಂಪೌಂಡ್ ಕೆಡವಿ ಹಾಕಿ ರೈತರು ಕೆರೆ ನಮ್ಮದು ಅಂತ ಘೋಷಣೆ ಕೂಗಿದ್ರು. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟ ಜೋರಾಗಿದೆ. ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು, ಅತಿಕ್ರಮಣವಾಗಿ ಭೂಸ್ವಾಧೀನವನ್ನು ಮಾಡಬಾರ್ದು, ಜೊತೆಗೆ ರೈತರ ಮೇಲೆ ಕೇಸ್ ವಾಪಸ್ ಪಡಿಬೇಕು ಅಂತ ಬೈರಮಂಗಲ ನಿರ್ಣಯವನ್ನು ಕೈಗೊಂಡರು. ಬಿಡದಿ ಹಾರೋಹಳ್ಳಿ ಮುಖ್ಯ ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಟೊಮೆಟೊ ಬೆಲೆ ಕುಸಿದಿದೆ ಅಂತ ಚಿಕ್ಕಬಳ್ಳಾಪುರದ ರೈತರು ರಸ್ತೆಗೆ ಟೊಮೆಟೊ ಸುರಿದು ಬೇಸರ ಹೊರಹಾಕಿದ್ದಾರೆ. 20 ಕೆಜಿ ಟೊಮೆಟೊಗೆ 30 ರಿಂದ 50 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಗಾಡಿಗೆ ಬಾಡಿಗೆ ಕೊಡೋದಕ್ಕೂ ಕೂಡ ಈ ಹಣ ಸಾಕಾಗೋದಿಲ್ಲ ಅಂತ ಟೊಮೆಟೊವನ್ನು ರಸ್ತೆಗೆ ಸುರಿದು ಬೇಸರ ಹೊರಹಾಕಿದರು. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ರೈತರು ಸಿಡಿದೆದ್ದಿದ್ದಾರೆ. ದೆಹಲಿಯ ಸಂಸತ್ ಭವನದ ಬಳಿಯಲ್ಲಿ ಮಹಾಪಂಚಾಯತ್ ನಡೆಸಲು ತೆರಳುತ್ತಾ ಇದ್ದಂತಹ 100 ರೈತರನ್ನ ಶಂಭು ಗಡಿಯಲ್ಲಿ ಹರಿಯಾಣದ ಪೊಲೀಸರು ತಡೆದಿದ್ದಾರೆ. ಈಗ ದೆಹಲಿ ಗಡಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಿ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆ ನಡೆದಿದೆ. ಬಸ್ ನಿಲ್ದಾಣದ ಬಳಿಯಲ್ಲಿ ಕಿಡ್ನಾಪ್ ಮಾಡಿ ಸಂತೇಮರಹಳ್ಳಿ ಬಳಿಯ ಲಾಡ್ಜ್ನಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಸಂತ್ರಸ್ತೆ ಸಲ್ಲಿಸಿರುವಂತಹ ದೂರಿನ ಆಧಾರದ ಮೇಲೆ 3 ಆರೋಪಿಗಳನ್ನು ಟಿ ನರಸೀಪುರ ಪೊಲೀಸರು ಬಂಧಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ನಟಿ ರಕ್ಷಿತಾ ಪ್ರೇಮ್ ಕೂಡ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಈ ವೇಳೆ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಪ್ರತ್ಯೇಕವಾಗಿ ಕೇಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಕೊಡ್ತಿರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕೆ ಬಿಜೆಪಿ ಕಿಡಿಕಾರಿದೆ. ಪೌರತ್ವ ಕೊಡುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರವನ್ನು ಕೊಟ್ಟವರು ಯಾರು? ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಮಾನ್ಯ ಮಾಡಬೇಡಿ ಅಂತ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮೊಹಮ್ಮದ್ ನಲ್ಪಾಡ್ಗೆ ಈಗ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಇಬ್ಬರಿಗೂ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಆಗಸ್ಟ್ 1ರಂದು ಖುದ್ದಾಗಿ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದು, ಇವತ್ತು ಸಮಾಧಿ ಸ್ಥಳಕ್ಕೆ ದೇವೇಗೌಡರು ಭೇಟಿ ನೀಡಿ ಮತ್ತೆ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಚೆನ್ನಮ್ಮನವರ ಅಂತ್ಯಕ್ರಿಯೆಯಾಗಿ ನಾಳೆಗೆ 3 ದಿನ ಆಗುತ್ತೆ. ಹೀಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಹಾಲು ತುಪ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಚೆನ್ನಮ್ಮ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವದ ಮೂಲಕ ನೆರವೇರಿಸಿದ್ದಕ್ಕೆ ದೇವೇಗೌಡರ ಹಿರಿಯ ಪುತ್ರ ಬಾಲಕೃಷ್ಣ ಗೌಡ ಸಿಎಂಗೆ ಪತ್ರ ಬರೆದು ಧನ್ಯವಾದ ಅರ್ಪಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಭೂಕುಸಿತ ಕೂಡ ಉಂಟಾಗ್ತಾ ಇದೆ. ಇನ್ನೊಂದು ಕಡೆ ಗುರೇಜ್ ಕಣಿವೆಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಕಥುವಾದಲ್ಲಿ ಭಾರೀ ಮಳೆಯಿಂದಾಗಿ ಸಾಂಬಾ ಕಥುವಾ ರಸ್ತೆ ಬಂದ್ ಆಗಿದೆ. ಕಾರ್ಗಿಲ್ನಲ್ಲಿ ಮೇಘಸ್ಫೋಟದಿಂದ ಮನೆಗಳು, ರಸ್ತೆಯಲ್ಲಿ ನಿಲ್ಲಿಸಿದಂತಹ ವಾಹನಗಳು ಕೂಡ ಕೊಚ್ಚಿ ಹೋಗಿವೆ.
ಸಿಕ್ಕಿಂನ ನಾಮ್ಜಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ ಭೂಕುಸಿತ ಸಂಭವಿಸಿದೆ. ದುರ್ಘಟನೆಯಲ್ಲಿ 11 ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಸುರಂಗದೊಳಗೆ 15ರಿಂದ 27 ಕಾರ್ಮಿಕರು ಸಿಲುಕಿಕೊಂಡಿದ್ದು ರಕ್ಷಣಾ ತಂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ಮೋದಿ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದು ಗಾಯಾಳುಗಳಿಗೆ 50,000 ರೂಪಾಯಿಯ ಪರಿಹಾರ ಘೋಷಿಸಿದ್ದಾರೆ. ಅಫ್ಘಾನಿಸ್ತಾನದ ನುರಿಸ್ತಾನ್ ಪ್ರಾಂತ್ಯದಲ್ಲಿ ಭೀಕರ ಭೂಕುಸಿತ ಆಗಿ ಪ್ರವಾಹ ಸಂಭವಿಸಿದೆ. ಕಲ್ಲು ಬಂಡೆಗಳೆಲ್ಲ ಹೋಟೆಲ್ ಮನೆಗಳಿಗೆ ಅಪ್ಪಳಿಸಿ 23 ಮಂದಿ ಸಾವಿಗೀಡಾಗಿದ್ದು 80 ಮಂದಿ ಗಾಯಗೊಂಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಈಗ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಜೋರ್ಡಾನ್ನಲ್ಲಿ ಅಮೆರಿಕದ ವಾಯುನೆಲೆ ಮೇಲೆ ಇರಾನ್ ಭೀಕರ ದಾಳಿ ನಡೆಸಿ ಸೈನಿಕರನ್ನ ಬಲಿ ಪಡೆದಿದೆ. ಇದರಿಂದ ಸಿಟ್ಟಿಗೆದ್ದಿರುವ ಟ್ರಂಪ್ ಇರಾನ್ ಅನ್ನ ನರಕವನ್ನಾಗಿ ಬದಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಉಕ್ರೇನ್ನ ಒಡೆಸಾ ಬಂದರಿನಲ್ಲಿ ಹಡಗಿನ ಮೇಲೆ ರಷ್ಯಾ ಭೀಕರ ಕ್ಷಿಪಣಿ ದಾಳಿಯನ್ನು ನಡೆಸಿತು. MV ಗೋಲ್ಡನ್ ಲಿಯೋ ಎಂಬ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 4 ಭಾರತೀಯರು ಸೇರಿದಂತೆ 10 ಮಂದಿ ಸಾವಿಗೀಡಾಗಿದ್ದಾರೆ. ಕೇರಳ ಮೂಲದ ನಾವಿಕನು ಮೃತಪಟ್ಟಿದ್ದು ಮನೆಯವರು ಮಗನ ಶವ ತರಿಸ್ಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾದ 2ನೇ ಹಾಡು ರಿಲೀಸ್ ಆಗಿದೆ. ಟಾಕ್ಸಿಕ್ ಚಿತ್ರದ ಮನಮೋಹಕ ಹಾಡು ಬಿಡುಗಡೆಯಾಗಿದ್ದು ತಬಾಕಿಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ.